ಗಣೇಶೋತ್ಸವಕ್ಕೆ ಈ ಬಾರಿ ಡಿಜೆ ಬ್ಯಾನ್ ಆಗಿದ್ದು ಜಿಲ್ಲಾಡಳಿತ ಹಿಂದೂ ಮುಖಂಡರು ಡಿಜೆ ಮಾಲೀಕರ ನಡುವಿನ ಸಂಘರ್ಷ ಜೋರಾಗಿದೆ. ಗಣೇಶೋತ್ಸವ ಪ್ರಾರಂಭವಾಗಿ 7 ದಿನ ಕಳೆದರೂ ಜಿಲ್ಲಾಡಳಿತ ಮಾತ್ರ ಡಿಜೆ ಬ್ಯಾನ್ ವಿಚಾರದಿಂದ ಹಿಂದೆ ಸರಿದಿಲ್ಲ. ಡಿಜೆ ಮಾಲೀಕರು ಮುಖಂಡರು ಮಲ್ಲಣ್ಣನಿಂದ ಬಿದ್ದರೂ ಪ್ರಯೋಜನವಾಗಿಲ್ಲ. ಈ ವರ್ಷ ಡಿಜೆ ರಹಿತ ಗಣೇಶೋತ್ಸವ ಒಂದಷ್ಟು ಜನಕ್ಕೆ ಜೀವನ ಕಟ್ಟಿಕೊಟ್ರೆ ಇನ್ನೊಂದಷ್ಟು ಜನರನ್ನ ಬೀದಿಗೆ ತಂದಿದೆ. ಹಾಗಿದ್ರೆ ಜಿಲ್ಲಾಡಳಿತ ಡಿಜೆ ಸಂಪೂರ್ಣವಾಗಿ ನಿಷೇಧ ಮಾಡುತ್ತಾ ಅಥವಾ ಒತ್ತಡಕ್ಕೆ ಮಣಿದು ಅನುಮತಿ ನೀಡುತ್ತಾ? ಇಲ್ಲಿದೆ ನೋಡಿ. ಡಿಜೆ ಇಲ್ಲದ ಗಣೇಶೋತ್ಸವಕ್ಕೆ ಕಲಾವಿದರ ಸಪೋರ್ಟ್. ಕಲಾವಿದರು, ಪರಿಸರ ಪ್ರೇಮಿಗಳು ಹರ್ಷ. ನೂರಾರು ಡಿಜೆ ಮಾಲೀಕರು ಬೀದಿಗೆ. ಪ್ರತಿ ವರ್ಷ ಗಣೇಶೋತ್ಸವ, ಈದ್ ಮಿಲಾದ್ ಹಬ್ಬವನ್ನೇ ನಂಬಿಕೊಂಡು ನೂರಾರು ಮಂದಿ ಡಿಜೆ ಉದ್ಯಮಕ್ಕೆ ಧುಮುಕುತ್ತಿದ್ದಾರೆ. ಈ ಬಾರಿಗೂ ಡಿಜಿಗೆ ಅನುಮತಿ ಇರುತ್ತೆ ಅಂತ ದಾವಣಗೆರೆ ಜಿಲ್ಲೆಯಲ್ಲಿ ಸಾಕಷ್ಟು ಮಂದಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಹೊಸ ಸಿಸ್ಟಮ್ಗಳನ್ನು ತರಿಸಿದ್ದಾರೆ. ಆದರೆ ಜಿಲ್ಲಾಡಳಿತ ಈ ಬಾರಿ ಡಿಜೆ ಬಳಕೆಯನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಿದ್ದು ಸಾಕಷ್ಟು ಡಿಜೆ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನೊಂದೆಡೆ ಡಿಜೆ ನಿಷೇಧದಿಂದ ಸಾಂಸ್ಕೃತಿಕ ಕಲಾ ತಂಡಗಳಿಗೆ ಡೊಳ್ಳು, ತಮಟೆ ಸೇರಿದಂತೆ ಬೇರೆ ಬೇರೆ ವಾದ್ಯಗಳಿಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಶುರುವಾಗಿದೆ. ಗಣೇಶೋತ್ಸವ ಆರಂಭವಾಗಿ ಇಂದಿಗೆ 7 ದಿನ. ಇಂದು ಕೂಡ ಕೆಲವರು ಗಣೇಶ ವಿಸರ್ಜನೆ ಮಾಡ್ತಾರೆ. 21 ದಿನಗಳವರೆಗೂ ಗಣೇಶ ವಿಸರ್ಜನೆ ನಡೆಯುತ್ತಲೇ ಇರುತ್ತದೆ. ಈಗಾಗಲೇ 80% ಸಾರ್ವಜನಿಕ ಗಣೇಶಗಳು ವಿಸರ್ಜನೆಯಾಗಿದ್ದು, ಇನ್ನು ಉಳಿದ 20% ಗಣೇಶ ವಿಸರ್ಜನೆಗಾದರೂ ಡಿಜೆಗೆ ಅನುಮತಿ ಕೊಡ್ತಾರೆ ಅಂತ ಡಿಜೆ ಮಾಲೀಕರು ದಿನ ಬೆಳಗ್ಗೆ ಸಂಜೆ ಸಚಿವ ಎಸ್ ಮಲ್ಲಿಕಾರ್ಜುನ್ ನಿವಾಸ, ಡಿಸಿ ಕಚೇರಿ, ಎಸ್ಪಿ ಕಚೇರಿಗೆ ಚಪ್ಪಲಿ ಸವೆಸುತ್ತಿದ್ದಾರೆ. 3 ದಿನಗಳ ಹಿಂದೆ ರಾತ್ರಿಯವರೆಗೂ ಸಚಿವ ಮಲ್ಲಿಕಾರ್ಜುನ್ ಜೊತೆ ಡಿಜೆ ಮಾಲೀಕರು ಮಾತುಕತೆ ನಡೆಸಿ ಅನುಮತಿಗಾಗಿ ಮನವಿ ಮಾಡಿದ್ದಾರೆ. ಆದರೆ ಅದ್ಯಾವುದು ಸಕ್ಸಸ್ ಆಗಿಲ್ಲ. ಜಿಲ್ಲಾಧಿಕಾರಿಗಳು ಮಾತ್ರ ಈ ವಿಚಾರದಲ್ಲಿ ಪುಷ್ಪ ಸಿನಿಮಾ ಸ್ಟೈಲ್ನಲ್ಲಿ ನೇಣು ತಗ್ಗದಲೇ ಇದು ಅಂತ ಸ್ಟ್ರಿಕ್ಟ್ ಆಗಿದ್ದಾರೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ದೋಸೆ ತಿರುವಿ ಹಾಕಿದ್ದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅಧಿಕಾರಿಗಳ ವಿರುದ್ಧ ಹೇಗೆ ಬೇಕೋ ಹಾಗೆ ಮಾತನಾಡಿದ್ದಕ್ಕೆ ಡಿಜಿಗೆ ಅನುಮತಿ ಸಿಕ್ಕಿಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರೇಣುಸ್ವಾಮಿ ಕೇಳು, ನಾನು ಕೇಳಬೇಡ. ಯಾರು ಊನಪ್ಪ, ರೇಣುಸ್ವಾಮಿನೇ ಕೇಳು. ರೇಣುಸ್ವಾಮಿ ಆಟ ಮಾಡಿರೋದಕ್ಕೆ ಅಲ್ಲಿ ಬ್ಯಾನ್ ಮಾಡ್ಯಾರ. ಈಗ ಬ್ಯಾನ್ ಆಗ್ತಿರ್ಲಿಲ್ಲ. ಈಗ ಅವ ಬಾಯಿ ಸಿಕ್ಕಂಗೆ ಮಾತಾಡ್ಯಾರ. ಈಗೆಲ್ಲ ಆಫೀಸರ್ಸ್ಗಳು ಮತ್ತು ಸಿಟ್ಟಾಗಿರ್ತಾರೆ. ಅಲ್ಲ, ಸಮಾಧಾನ ಮಾಡಬೇಕು ಅಂದ್ರೂ ಏನು ಮಾಡಲಪ್ಪ. ಈಗ ಎಲ್ಲ ಈಗ ನೋಡು, ಒಂದಕ್ಕೊಂದು ತಾಳೆಲ್ಲ ಮೇಳಿಲ್ಲ, ಹಂಗಾಗೈತಿ. ಈಗ ಅದಕ್ಕೆ ಕೇಳಂತ ಭಾಳ ಖುಷಿಯಾಗ್ಯಾರ ಕಲಾವಿದರು. ಪಾಪ ನೆಮ್ಮದಿ ಆಗ್ಯದಾರ, ಜನಗಳು ನೆಮ್ಮದಿ ಆಗ್ಯದಾರ. ಈ ಗ್ಲಾಸ್ಗಳು ವೈಬ್ರೇಷನ್ನು, ಈ ವಿಂಡೋಗಳು ವೈಬ್ರೇಷನ್ನು ಆಗ್ತಿಲ್ಲ. ಅದು ಒಂದು ಕಡೆಯಿಂದ ಖುಷಿನೂ ಐತಿ, ಒಂದು ಕಡೆ ಪಾಪ ಅವರು ಬಡವರು ಅದಾರ, ಅವ್ರಿಗೂ ದುಃಖ ಆಗೈತಿ. ಅದಕ್ಕೆ ನಾನು ನಿನ್ನೆ ಹೇಳಿದೆ, ಅವ್ರಿಗೂ ಏನರ ಒಂದು ಆಲ್ಟರ್ನೇಟಿವ್ ಮಾಡ್ಕೊಳ್ರಪ್ಪ, ಇದ್ರ ಮ್ಯಾಗೆ ಡಿಪೆಂಡ್ ಆಗಬೇಡ್ರಿ ಅಂತಲೂ ಹೇಳಿದೆ. ಇನ್ನು ಈ ಬಾರಿ ಡಿಜೆ ಇಲ್ಲದೆ ಇರೋದ್ರಿಂದ ಚಂಡೆ, ಮದ್ದಳೆ, ವೀರಗಾಸೆ, ಡೊಳ್ಳು ಸೇರಿದಂತೆ ಜಾನಪದ ಕಲಾ ತಂಡಗಳಿಗೆ ಪ್ರೋತ್ಸಾಹ ಸಿಕ್ಕಂತೆ ಆಗಿದೆ ಎನ್ನುತ್ತಾರೆ ಸಚಿವ ಎಸ್ ಮಲ್ಲಿಕಾರ್ಜುನ್. ಸಚಿವರು ಕೂಡ ಡಿಜೆ ವಿರುದ್ಧ ಇರೋದ್ರಿಂದ ಈ ಬಾರಿಗೆ ಡಿಜೆಗೆ ಅನುಮತಿ ಸಿಗೋದು ಡೌಟು. ವಿನೋಬನಗರ ಗಣೇಶ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಗೆ ಡಿಜೆ ಬಳಸಲು ಅನುಮತಿ ಸಿಗುವ ನಿರೀಕ್ಷೆಯಲ್ಲಿ ಸಂಘಟಕರು ಇದ್ದಾರೆ. ಆದರೆ ಡಿಜೆ ಮಾಲೀಕರಿಗೆ ಮಾತ್ರ ಯಾವುದೇ ನಂಬಿಕೆ ಅಂತೂ ಇಲ್ಲ. ಇನ್ನು ದೊಡ್ಡ ಗಣೇಶ ವಿಸರ್ಜನಾ ಶೋಭಾಯಾತ್ರೆಗೂ ಡಿಜೆ ಬಳಕೆಗೆ ಅವಕಾಶ ನೀಡಬಾರದು. 100% ನಿಷೇಧ ಮಾಡಲೇಬೇಕು ಎಂದು ಪರಿಸರವಾದಿಗಳು ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ಒಟ್ಟಾರೆ ಇದೇ ಮೊದಲ ಬಾರಿಗೆ ಡಿಜೆ ರಹಿತ ಗಣೇಶೋತ್ಸವ ನಡೆಯುತ್ತಿದ್ದು, ಒಂದೆಡೆ ಹಬ್ಬದ ಕಳೆ ಕಳೆದುಕೊಳ್ಳುತ್ತಿದೆ, ಇನ್ನೊಂದೆಡೆ ಜಿಲ್ಲಾಡಳಿತ ಕ್ರಮಕ್ಕೆ ಪರ ವಿರೋಧದ ಪ್ರತಿಕ್ರಿಯೆಗಳು ವ್ಯಕ್ತವಾಗಿವೆ. ಕ್ಯಾಮರಾಮನ್ ರಾಕೇಶ್ ಜೊತೆ ಅಣ್ಣೇಶಂ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.